ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ವಚನ ಮತ್ತು ಅದರ ಭಾವಾರ್ಥವನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಈ ವಚನ ಮತ್ತು ವಚನದ ಒಂದು ಭಾವಾರ್ಥ ತುಂಬ ರೋಮಾಂಚನವಾಗಿದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸ್ವಲ್ಪ ಉತ್ತಮರಲ್ಲಿ ಉತ್ತಮರಾಗಿ ಇರೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಈ ವಚನದ ಅರ್ಥ ಹೀಗಿದೆ. ಮಾಡುವ ಭಕ್ತಿ ದ್ರವ್ಯದ ಕೇಡು ಅಂದರೆ ಇಲ್ಲಿ ಗರ್ವ ಇಲ್ಲದವನು ಭಕ್ತ ತಾನು ಶ್ರೀಮಂತ, ನನ್ನಂತೆ ಪೂಜಿಸುವವರು ಮತ್ತೊಬ್ಬರಿಲ್ಲ ಎಂದು ಮಾಡುವವನ ಭಕ್ತಿ ದ್ರವ್ಯದ ಕೇಡು, ಇದು ಅವರ ಅರಿವಿಗೆ ಹಾನಿ. ನಡೆಯಿಲ್ಲದ ನುಡಿ ಅರಿವಿಗೆ ಹಾನಿ, ತನ್ನದನ್ನು ಯಾರಿಗೂ ಕೊಡದೆ ತ್ಯಾಗಿ ಎನಿಸಿಕೊಳ್ಳಬೇಕೆಂಬ ಹುಚ್ಚು ಹಂಬಲ ಮುಡಿಯಿಲ್ಲದ ಶೃಂಗಾರವಿದ್ದಂತೆ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಅಂದರೆ ತನ್ನದನ್ನು ಯಾರಿಗೆ ಕೊಡದೆ ತ್ಯಾಗಿ ಎನಿಸಿಕೊಳ್ಳಬೇಕೆಂಬ ಹುಚ್ಚು ಹಂಬಲ ಮುಡಿಯಿಲ್ಲದ ಶೃಂಗಾರದಂತೆ. ದೃಢ ನಿಷ್ಠೆ ಇಲ್ಲದಂತಹ ಭಕ್ತಿ ತಳವಿಲ್ಲದ ಕೊಡದಂತೆ. ಹೌದಾ, ದೃಢವಿಲ್ಲದಂತಹ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಅಂದರೆ ಹೀಗೆ ತಳವಿಲ್ಲದ ಕೊಡದಲ್ಲಿ ಜಲವನ್ನು ತುಂಬಿದಾಗ ನೀರು ಎಂತಹದ್ದೇ ಇರಲಿ ಕೊಡದಲ್ಲಿ ನಿಲ್ಲಬಹುದೇ? ಹಾಗೆ ಜ್ಞಾನದ ಅರಿವಿಲ್ಲದವನ ಭಕ್ತಿಗೆ ತಳ ಅಂತ ಇರುವುದಿಲ್ಲ. ಹೀಗೆ ಭಕ್ತಿಗೆ ನೆಲೆ ಇಲ್ಲದಾಗ ಅಜ್ಞಾನಿಯು ಲಿಂಗವನ್ನು ಎಂದೂ ಮುಟ್ಟಬಲ್ಲ. ಬರೀ ಅಹಂಕಾರದಿಂದ ಏನನ್ನೂ ಸಾಧಿಸಲು ಆಗದು ಎಂದು ಈ ವಚನದಲ್ಲಿ ನಮಗೆ ತಿಳಿಸಿದ್ದಾರೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.